ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಕ್ಕಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ. ಅಳತೆ ಏನಿಲ್ಲ, ಎಲ್ಲ ಕಣ್ಣಲ್ತೇನೆಯ ಎಷ್ಟು ಬೇಕು ಅಂತೇಳಿ. ಜಾಸ್ತಿ ಈರುಳ್ಳಿ ಹಾಕೊಂಡ್ರೆ ಹದ ಚೆನ್ನಾಗಿ ಬರಲ್ಲ, ಸೊ ನಾವು ಒಂದು ಹಾಕೊಂಡಿದ್ದೀನಿ. ಬಟ್ ರುಚಿ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕೊಂಡ್ರೆ. ಸ್ವಲ್ಪ ನುಗ್ಗೆ ಸೊಪ್ಪು, ಇದು ಆಪ್ಷನ್ ಬೇಕಾದ್ರೆ ಹಾಕೊಬಹುದು, ಇದ್ರೆ ಬೇಡ. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕೊಬೇಕು, ಇದರಿಂದ ತುಂಬಾ ರುಚಿ ಬರುತ್ತೆ. ಜೊತೆಗೆ ನಿಮ್ಮ ಮನೇಲಿ ಕ್ಯಾರೆಟ್ ಇದ್ರೆ ಹಾಕೊಬಹುದು, ತುರಿದ್ಬಿಟ್ಟು. ಆಮೇಲೆ ಸೊಪ್ಪು ಇದ್ರೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅವೆರಡು ಈಗ ಸದ್ಯಕ್ಕೆ ಅವೈಲೇಬಲ್ ಇಲ್ಲ ನಮ್ಮ ಮನೆಯಲ್ಲಿ, ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು 2-3 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೊತೀನಿ. ನಿಮ್ಮ ಮನೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನೇ ಯೂಸ್ ಮಾಡ್ಬೋದು ನೀವು. ಆಮೇಲೆ ಇದೆಲ್ಲ ಸೇರಿಸ್ಕೊಂಡು ಒಂದು ಸತಿ ಕಲಿಸ್ಕೋಬೇಕು ವಿತೌಟ್ ವಾಟರ್, ಓಕೆನಾ? ನೀರು ಬೇಕಾದರೆ ಆಮೇಲೆ ಸ್ವಲ್ಪ ಸೇರಿಸ್ಕೊಬೋದು. ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಹದಕ್ಕೆ ಬರ್ಬೇಕು ನೋಡಿ. ಈ ತರ ಒಂದು ಪೇಪರ್ ಬರುತ್ತೆ ಅಮೆಝಾನ್ ಅಲ್ಲಿ ಅಥವಾ ಬೇರೆ ಆನ್ಲೈನ್ ಅಲ್ಲೂ ಸಿಗುತ್ತೆ. ಇದು ತುಂಬಾ ಹೀಟ್ ರೆಸಿಸ್ಟೆನ್ಸ್. ಇದರಲ್ಲಿ ನೀವು ತಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಅಥವಾ ನೀರು ಫಸ್ಟ್ ಹಾಕಿ ಅದ್ರ ಮೇಲೆ ತಟ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಹಂಚ ಮೇಲೆ ಹಾಕ್ಬೋದು. ಇದು ಹೀಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಏನೂ ಆಗಲ್ಲ. ಅಥವಾ ಅದೇನು ಬೇಡ ಅಂತ ಹೇಳಿದ್ರೆ ಇಂಥ ಒಂದು ಹೆಂಚಲ್ಲಿ ಡೈರೆಕ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡು ಇದ್ರ ಮೇಲೂ ಸಹ ತಟ್ಕೊಬೋದು. ಸೊ ಆ್ಯಕ್ಚುಲಿ ರೊಟ್ಟಿ ನಾನು ಮಾಡಾಗಿದೆ, ವಿಡಿಯೋ ಮಾಡಿದ್ರಲ್ಲಿ ನಾನು ತುಂಬ ಬಿಗಿನರು, ಅದರಿಂದ ಅವಾಗಲೇ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಈಗಲೇ ತೋರಿಸ್ತಾ ಇದ್ದೀನಿ. ಓಕೆ, ನೀವು ಇದನ್ನು ಟ್ರೈ ಮಾಡಿ, ಸಕ್ಸೀಡ್ ಆದರೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಈಸಿ ಇದೆ, ತುಂಬ ಈಸಿ.